ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಅಪೂರ್ವ ಡಿನೈಕ್ ಮಿನಿ ಬ್ಲಾಗ್. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಇಡಗುಂಜಿಗೆ. ತುಂಬ ದಿನ ಆಗಿತ್ತು, ಸೊ ಹಾಗಾಗಿ ಇವತ್ತು ಇಡಗುಂಜಿಗೆ ಹೋಗಿ ಬರೋಣ ಅಂತ ನಾನು ಮತ್ತು ಬುಜ್ಜಿ ಹೊರಟಿದ್ದೀವಿ ಕೂಡ. ಇಲ್ಲಿ ನಾವಿವಾಗ ಹೊನ್ನಾವರ ಶರಾವತಿ ನದಿ ಬ್ರಿಡ್ಜ್ ಮೇಲಿದ್ದೀವಿ. ನೀವು ನೋಡ್ಬೋದು ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಬಡೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬಟ್ ಸ್ವಲ್ಪ ಬಿಸಿಲಾಗಿತ್ತು. ಆಲ್ರೆಡಿ ನಾವು ಹೋಗಬೇಕಾದ್ರೇ 9 o'clock ಆಗಿಬಿಟ್ಟಿತ್ತು. ಹಾಗಾಗಿ ಇವತ್ತು ಅಷ್ಟೊಂದು ರಶ್ ಇರಲಿಲ್ಲ. ಬೆಳಗ್ಗೆ ಟೈಮ್ ತುಂಬ ವೆಹಿಕಲ್ಸ್ ಎಲ್ಲ ಇರುತ್ತೆ ಇಲ್ಲಿ ಅಂತಲೇ ಹೇಳ್ಬೋದು. ಇಡಗುಂಜಿ ದೇವಸ್ಥಾನಕ್ಕೆ ನಮಗೆ ತುಂಬ ಹತ್ತಿರ ಆಗುತ್ತೆ. ನಾವು ಬೈಕಲ್ಲೇ ಹೋಗ್ತೀವಿ. ಸೊ ನಾವು ಆಲ್ಮೋಸ್ಟ್ ಇವಾಗ ನಿಯರ್ ಇಡಗುಂಜಿ ದೇವಸ್ಥಾನ ಹೆಬ್ಬಾಗ್ಲ ಹತ್ರ ಇದ್ದೀವಿ ಅಂತಲೇ ಹೇಳ್ಬೋದು. ಯಾರೆಲ್ಲ ಇಡಗುಂಜಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ನಾವು ಯಾವುದೇ ಒಂದು ಕೆಲಸನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಡಗುಂಜಿಗೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋದು ನಮಗೆ ರೂಢಿ. ಹಾಗಾಗಿ ಅದಕ್ಕೋಸ್ಕರ ನಾವು ಹೋಗಿದ್ವಿ. ನಾನು ಒಂದು ಚಿಕ್ಕದಾಗಿ ಒಂದೇನೋ ಹೊಸದಾಗಿ ಶುರು ಮಾಡಬೇಕು ಅಂತ ಇದ್ದೀನಿ. ಹಾಗಾಗಿ ಇಲ್ಲಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗಿದ್ವಿ. ಸೊ ನಾವು ಇಡಗುಂಜಿ ದೇವಸ್ಥಾನ ಎಂಟ್ರ್ ಆಗಿದ್ದೀವಿ ಈಗ. ಸೊ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಇಲ್ಲಿ ತುಂಬ ಜನ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಬರ್ತಾರೆ. ಹಾಗೆಲ್ಲ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು. ಹಾಗೆಯೇ ನಾವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ನಾನು ಮತ್ತು ಬುಜ್ಜಿ, ನೀವು ನೋಡ್ತಾ ಇರ್ಬೋದು. ಸೊ ನಾನು ಇಲ್ಲಿ ಸ್ಯಾರಿ ಹಾಕಿದ್ದೆ, ಗೋಲ್ಡನ್ ಕಲರ್ದು ಫ್ಯಾಷನಬಲ್ ಸ್ಯಾರಿನ ವೇರ್ ಮಾಡಿದ್ದೆ ಅಂತ ಹೇಳ್ಬೋದು. ತುಂಬ ಟೈಮ್ ಆಗಿದ್ದರಿಂದ ನನಗೂ ಒಂದು ಟೆಂಪಲ್ ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ಟಿಫನ್ ಮಾಡಿರಲಿಲ್ಲ. ಸೊ ನಾವು ಬರ್ತಾ ಇಲ್ಲಿ ಭಟ್ರ ಹೋಟೆಲ್ ಅಂತ ಇದೆ. ಸೊ ನಾನಿದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನಾನು ಇಡ್ಲಿ ಮತ್ತು ವಡೆನ ತಿಂಡಿ ತೊಗೊಂಡಿದ್ದೆ. ನಮ್ಮನೆಯವರು ತುಪ್ಪದ ದೋಸೆನ ತೊಗೊಂಡಿದ್ರು, ಚೆನ್ನಾಗಿತ್ತು. ಆಮೇಲೆ ನಾನು ಬರ್ತಾ ಮಶ್ರೂಮನ್ನು ತೊಗೊಂಡು ಬಂದಿದ್ದೆ ಮನೆಗೆ ಸಾಂಬಾರು ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು. ಮಶ್ರೂಮ್ ಚೆನ್ನಾಗಿತ್ತು. ಸೊ ಮಶ್ರೂಮ್ ಸಾಂಬಾರನ್ನ ನಾನಿಲ್ಲಿ ಪ್ರಿಪೇರ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಷ್ಟೇ. ಮಧ್ಯಾಹ್ನ ಊಟಕ್ಕೆ ವೈಟ್ ರೈಸ್ ಮತ್ತು ಮಶ್ರೂಮ್ ಸಾಂಬಾರು. ರಾತ್ರಿ ನಾನು ಡಿನ್ನರಿಗೆ ಕಾಳುಗಳನ್ನು ನೆನೆ ಹಾಕಿದ್ದೆ. ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಒಣ ದ್ರಾಕ್ಷಿನ ಎಲ್ಲ ಹಾಕ್ಕೊಂಡಿದ್ದೆ. ಆಮೇಲೆ ಮಾವಿನ ಹಣ್ಣು ಇನ್ನೇನು ನಮ್ಮ ಮನೆಯಲ್ಲೇ ಬಿಟ್ಟಿತ್ತು. ಸೊ ಅದೇ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ತಿಂದ್ವಿ.